ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಥೆ ಕೇಳೋಣ. ಇದು ಪೆಟ್ರೋಲ್ ಇಲ್ಲದೆಯೇ ಓಡುವ ಒಂದು ಅದ್ಭುತ ಬೈಕ್ನ ಕಥೆ. ಅಷ್ಟೇ ಅಲ್ಲ, ಇದನ್ನ ತಯಾರಿಸಿದ ಒಬ್ಬ ಯುವ ಸಂಶೋಧಕನ ಕಥೆ ಕೂಡ. ಇದು ಬರೀ ಒಂದು ಮಷೀನ್ ಬಗ್ಗೆ ಅಲ್ಲ, ಬದಲಾಗಿ ಒಂದು ದೊಡ್ಡ ಕನಸಿನ ಬಗ್ಗೆ. ಸರಿ, ಹಾಗಾದ್ರೆ ಪೆಟ್ರೋಲ್ ಇಲ್ದೆ ಬೈಕ್ ಓಡಿಸೋದು ನಿಜವಾಗ್ಲೂ ಅಸಾಧ್ಯನಾ? ನಮ್ಮ ಇಡೀ ಕಥೆ ಈ ಒಂದು ಪ್ರಶ್ನೆಯ ಸುತ್ತಾನೆ ತಿರುಗುತ್ತೆ. ಅಷ್ಟೇ ಅಲ್ಲ, ಇದು ರಾಮ್ ಅನ್ನೋ ಹುಡುಗ ಎದುರಿಸಿದ ಅತಿ ದೊಡ್ಡ ಸವಾಲು ಕೂಡ ಆಗಿತ್ತು. ಸರಿ, ಹಾಗಾದ್ರೆ ಬನ್ನಿ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಅಂದ್ರೆ ಈ ಹೊಸ ಐಡಿಯಾ ಹುಟ್ಟಿದ್ದಾದ್ರೂ ಹೇಗೆ, ಅದರ ಹಿಂದಿನ ಕಾರಣವಾದ್ರೂ ಏನು, ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಕಥೆಯ ಹೀರೋ, ಅವನ ಹೆಸರು ರಾಮ್. ಒಂದು ಸಣ್ಣ ಹಳ್ಳಿಯ ಹುಡುಗ, ಆದ್ರೆ ಯೋಚನೆಗಳು ಮಾತ್ರ ತುಂಬಾನೇ ದೊಡ್ಡದು. ಅವನಿಗೆ ಮಷೀನ್ಗಳು ಅಂದ್ರೆ ಪಂಚಪ್ರಾಣ. ಆದ್ರೆ ಒಂದು ಸಮಸ್ಯೆ ಇತ್ತು. ದಿನೇ ದಿನೇ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾನೇ ಇತ್ತು ಅಲ್ವಾ? ಅವನತ್ರ ಇದ್ದ ಹಳೇ ಬೈಕ್ಗೆ ಪೆಟ್ರೋಲ್ ಹಾಕ್ಸೋಕು ಕಷ್ಟ ಆಗ್ತಿತ್ತು. ಇದೇ ಸಮಸ್ಯೆ ಅವನಲ್ಲಿ ಒಂದು ಹೊಸ ಯೋಚನೆಗೆ ದಾರಿ ಮಾಡ್ಕೊಡ್ತು. ಸೊ ಈ ಐಡಿಯಾ ತಲೆಗ್ ಬಂತು. ಸರಿ, ಆದ್ರೆ ಇದನ್ನ ನಿಜ ಮಾಡೋದು ಹೇಗೆ? ರಾಮ್ ಯಾವ ದಾರಿ ಹಿಡ್ದ? ಅವನಿಗೆ ಏನೆಲ್ಲಾ ಕಷ್ಟಗಳು ಎದುರಾಯ್ತು? ಬನ್ನಿ ನೋಡೋಣ. ರಾಮ್ ತನ್ನ ಮನೆಯ ಹಿತ್ತಲನ್ನೇ ತನ್ನ ಲ್ಯಾಬ್ ಮಾಡ್ಕೊಂಡಿದ್ದ. ಹಗಲು ರಾತ್ರಿ ಅನ್ನದೇ ಅಲ್ಲೇ ಕೆಲಸ. ಹಳೆ ಬ್ಯಾಟ್ರಿಗಳು, ಸೋಲಾರ್ ಪ್ಯಾನೆಲ್ಗಳು ಮತ್ತೆ ಸಣ್ಣ ಸಣ್ಣ ಫ್ಯಾನ್ಗಳು ಇದೆಲ್ಲವನ್ನೂ ಸೇರಿಸಿ ತನ್ನ ಬೈಕಿಗೆ ಅಳವಡಿಸೋಕ್ ಶುರು ಮಾಡ್ದ. ಇದು ಪೂರ್ತಿಯಾಗಿ ಅವನೊಬ್ನೊದ್ದೇ ಪ್ರಯತ್ನವಾಗಿತ್ತು. ಯಾರ ಸಹಾಯನೂ ಇರ್ಲಿಲ್ಲ. ನೋಡಿ, ರಾಮ್ ಎದುರಿಸ್ತಿದ್ದು ಟೆಕ್ನಿಕಲ್ ಚಾಲೆಂಜ್ಗಳ್ನ ಅಷ್ಟೇ ಅಲ್ಲ. ಅವನ ಊರಿನ ಜನರೇ ಅವನನ್ನ ನೋಡಿ ನಗೋಕ್ ಶುರು ಮಾಡಿದ್ರು. ಇವನಿಗೇನೋ ತಲೆ ಕೆಟ್ಟಿದೆ, ಪೆಟ್ರೋಲ್ ಇಲ್ದೆ ಬೈಕ್ ಓಡ್ತಾ ಅಂತ ಆಡ್ಕೊಳಕ್ ಶುರು ಮಾಡಿದ್ರು. ಯೋಚ್ನೆ ಮಾಡಿ, ಈ ಥರದ ಮಾತುಗಳು ಅವನಿಗೆ ಎಷ್ಟು ಕಷ್ಟ ಕೊಟ್ಟಿರ್ಬೇಡ. ಆದ್ರೆ ರಾಮ್ ಧೈರ್ಯ ಕಳ್ಕೊಳ್ಳಿಲ್ಲ. ಯಾಕಂದ್ರೆ ಅವನ ಐಡಿಯಾ ಹಿಂದೆ ಒಂದು ಸಿಂಪಲ್ ಆದ್ರೆ ಪವರ್ಫುಲ್ ಸೈಂಟಿಫಿಕ್ ಪ್ರಿನ್ಸಿಪಲ್ ಇತ್ತು. ಅದು ಚಲನಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸೋದು. ಅಂದ್ರೆ ಹೇಗೆ ನಾವು ಸೈಕಲ್ ತುಳಿದಾಗ ಡೈನಮೋದಿಂದ ಲೈಟ್ ಉರಿಯುತ್ತೋ ಅದೇ ಥರ ಬೈಕ್ ಓಡುವಾಗ ಉತ್ಪತ್ತಿಯಾಗೋ ಎನರ್ಜಿಯನ್ನೇ ವೇಸ್ಟ್ ಮಾಡ್ದೆ ಅದನ್ನೇ ಮತ್ತೆ ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ ಬಳಸಿ ಅದನ್ನೇ ಬೈಕ್ಗೆ ಪವರ ಕೊಡೋದು. ಇದೇ ಅವನ ಪ್ಲಾನ್. ಸರಿ, ಈಗ ಕಥೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೀವಿ. ರಾಮಿನ ಎಲ್ಲಾ ಕಷ್ಟಕ್ಕೆ ಪ್ರತಿಫಲ ಸಿಕ್ತಾ ಅವನ ಬೈಕ್ ನಿಜವಾಗ್ಲೂ ಓಡ್ತಾ ಆ ಮೊದಲ ಟೆಸ್ಟ್ ರೈಡ್ ಹೇಗಿತ್ತು ನೋಡೋಣ ಬನ್ನಿ. ಆ ದಿನ ಬಂದೇ ಬಿಡ್ತು. ಊರಿನ ಜನರೆಲ್ಲ ನೋಡ್ತಿರ್ಬೇಕಾದ್ರೆ ರಾಮ್ ತನ್ನ ವಿಚಿತ್ರವಾದ ಬೈಕ್ ತಗೊಂಡು ಮುಖ್ಯ ರಸ್ತೆಗೆ ಬಂದ. ಪೆಟ್ರೋಲ್ ಟ್ಯಾಂಕ್ ಇರ್ಬೇಕಾದ ಜಾಗದಲ್ಲಿ ಒಂದು ದೊಡ್ಡ ಬ್ಯಾಟ್ರಿ, ಸೋಲಾರ್ ಪ್ಯಾನೆಲ್, ಹೀಗಿತ್ತು ಆ ಬೈಕ್. ಇಡೀ ಊರಿನ ಕಣ್ಣು ಅವನ್ ಮೇಲೇನೇ ಇಟ್ಟು. ಅವನು ಒಂದು ಬಟನ್ ಒತ್ತಿದ. ಅಷ್ಟೇ, ಬೈಕ್ ಒಂಚೂರು ಸದ್ದಿಲ್ದೆ ಸ್ಮೂದಾಗಿ ಮುಂದೆ ಹೋಯ್ತು. ಬೈಕ್ ಹೋಗ್ತಾ ಹೋಗ್ತಾ ಸೂರ್ಯನ ಬೆಳಕು, ಬೀಸೋ ಗಾಳಿ ಎರಡರಿಂದಲೂ ಪವರ್ ಜನರೇಟ್ ಆಗ್ತಾ ಬೈಕಿಗೆ ಶಕ್ತಿ ಕೊಡ್ತಾ ಇತ್ತು. ಅವನನ್ನ ನೋಡಿ ನಗ್ತಿದ್ದ ಜನರೆಲ್ಲ ಬಾಯಿ ಮೇಲೆ ಬೆರಳಿಟ್ಕೊಂಡು ಈ ಅದ್ಭುತವನ್ನ ನೋಡ್ತಾ ಇದ್ರು. ರಾಮ್ನ ಬೈಕ್ ಬರೀ ಓಡಿದ್ದಲ್ಲ, ಅದು ಒಂದು ಹೊಸ ಸಾಧ್ಯತೆಯ ಬಾಗಿಲನ್ನೇ ತೆರೆದಿತ್ತು. ಈಗ ಈ ಆವಿಷ್ಕಾರದ ಪ್ರಾಮುಖ್ಯತೆ ಏನು, ಅದರಿಂದ ಏನೆಲ್ಲ ಉಪಯೋಗಗಳಿವೆ, ಅದನ್ನ ಸ್ವಲ್ಪ ನೋಡೋಣ. ಒಂದು ಕಡೆ ಪೆಟ್ರೋಲ್ ಬೈಕ್, ಇನ್ನೊಂದು ಕಡೆ ರಾಮ್ನ ಬೈಕ್. ಪೆಟ್ರೋಲ್ ಬೈಕಿಗೆ ಇಂಧನದ ಖರ್ಚು ತುಂಬಾನೇ ಜಾಸ್ತಿ. ಆದ್ರೆ ರಾಮ್ನ ಬೈಕ್ನಲ್ಲಿ ಅದು ಝೀರೋ. ಪೆಟ್ರೋಲ್ ಬೈಕ್ ಹೊಗೆ ಬಿಡುತ್ತೆ, ಮಾಲಿನ್ಯ ಮಾಡುತ್ತೆ. ರಾಮ್ನ ಬೈಕ್ನಿಂದ ಝೀರೋ ಪೊಲ್ಯೂಷನ್. ಇನ್ನು ಸದ್ದಿನ ವಿಷಯಕ್ಕೆ ಬಂದ್ರೆ, ಪೆಟ್ರೋಲ್ ಬೈಕ್ಗಳು ಲೌಡ್ ಆಗಿರ್ತವೆ, ಆದ್ರೆ ರಾಮ್ನ ಬೈಕ್ ಸಂಪೂರ್ಣ ಸೈಲೆಂಟ್. ಇದು ನಿಜಕ್ಕೂ ಭವಿಷ್ಯದ ವಾಹನ ಅಲ್ವಾ? ಹಾಗಾದ್ರೆ ಈ ಕಥೆಯ ಕೊನೆ ಏನು? ಇದ್ರಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಬನ್ನಿ ಈ ಆವಿಷ್ಕಾರದ ಪ್ರಭಾವವನ್ನು ನೋಡೋಣ. ರಾಮ್ನ ಈ ಸಾಧನೆ ಒಂದು ದೊಡ್ಡ ಸತ್ಯವನ್ನೇ ಸಾಬೀತು ಮಾಡ್ತು. ಅದೇನಂದ್ರೆ, ದಿನಾ ಪೆಟ್ರೋಲ್ ಬೆಲೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಬದಲು ನಮ್ಮ ಪ್ರಕೃತಿಯಲ್ಲೇ ಉಚಿತವಾಗಿ ಸಿಗೋ ಸೌರಶಕ್ತಿ, ಗಾಳಿಯ ಶಕ್ತಿಯನ್ನ ಬಳಸ್ಕೊಳ್ಳೋದು ಎಷ್ಟು ಬುದ್ಧಿವಂತಿಕೆ ಅಲ್ವಾ? ಇವತ್ತು ಅವನ ಹಳ್ಳಿಯಲ್ಲಿ ಸನ್ನಿವೇಶ ಪೂರ್ತಿ ಬದಲಾಗಿದೆ. ಈಗ ಯಾರೂ ರಾಮ್ನನ್ನ ನೋಡಿ ನಗ್ಗಲ್ಲ. ಬದಲಾಗಿ ಅವನಿಂದ ಸ್ಫೂರ್ತಿ ತಗೊಂಡು ತಾವೂ ಏನಾದ್ರೂ ಹೊಸದಾಗಿ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಅವನು ಆ ಊರಿನ ನಿಜವಾದ ಹೀರೋ ಆಗಿದ್ದಾನೆ. ಈ ಇಡೀ ಕಥೆಯಿಂದ ನಾವು ಕಲಿಯಬಹುದಾದ 2 ಮುಖ್ಯ ವಿಷಯಗಳಿವೆ. ಮೊದಲನೆಯದು, ದೃಢ ಸಂಕಲ್ಪ ಇದ್ರೆ ಅಸಾಧ್ಯ ಅನ್ನೋದನ್ನು ಸಾಧ್ಯ ಮಾಡಬಹುದು. ಎರಡನೆಯದ್ದು, ವಿಜ್ಞಾನವನ್ನ ಸರಿಯಾಗಿ ಬಳಸ್ಕೊಂಡ್ರೆ ನಮ್ಮ ಕಣ್ಮುಂದಿರೋ ಎಷ್ಟೋ ದೊಡ್ಡ ದೊಡ್ಡ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ.
ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ರಾಮ್ ತನ್ನ ಕನಸಿಗೆ ವಿಜ್ಞಾನದ ಮೂಲಕ ಒಂದು ದಾರಿಯನ್ನ ಕಂಡ್ಕೊಂಡ. ಅದೇ ರೀತಿ ಅಸಾಧ್ಯ ಅಂತ ನಮ್ಗೆ ಅನ್ಸೋ ನಮ್ಮ ಯಾವ ಕನಸುಗಳಿಗೆ ವಿಜ್ಞಾನ ಒಂದು ದಾರಿಯನ್ನ ತೋರಿಸಬಹುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ.